ಕಾರ್ ಸೀನ್ ಇದೆಯಲ್ಲ, ಹಾಂ ಕಾರ್ ಒಳಗಡೆ ಸೀನು ಓಕೆ. ಮಿಕ್ಕಿದ್ದೆಲ್ಲ ಓಕೆನೆ. ಹಂಗಾರೆ ಏನು ಮಾಡಬೇಕಾಗಿತ್ತು? ಯಾರು ಕಾರ್ ಒಳಗಡೆ ಇರೋದು ಯಾರು ಅಂತ ಅದು ಕನ್ಫರ್ಮ್ ಇಲ್ಲ ಅದರಲ್ಲಿ. ಫಿಕ್ಸಲ್ಲಿ ಇವ್ರು ಎಷ್ಟಿದ್ದಾರ ಅನ್ನೋದು ಕನ್ಫರ್ಮ್ ಇಲ್ಲ ಬೇರೆ ಅದರ್ಸ್ ಇದಾರ ಅಂತ ಕನ್ಫರ್ಮ್ ಇಲ್ಲ. ಕಾರ್ ಸೀನ್ ಇದೆಯಲ್ಲ ಅದು ಸ್ವಲ್ಪ ಇದ್ರ ತರ ಇದೆ. ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ನಂದನ್ ಅನ್ನೋರು ಮೆಸೇಜ್ ಮಾಡಿದರೆ ಸುನಿಲ್ ಮುನಿಕೃಷ್ಣ ಅಂತಿದ್ದಾರೆ, ಅವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಸುನಿಲ್ ಅಂತ ಹೇಳಿ. ನೀವು ಕೂಡ ಈ ಥರ ಡೀಲ್ ಕಳಿಸ್ತೀರ ಅಂದರೆ ಅವ್ರು ಯಾರೇ ಆಗಿದ್ರು ಎಲ್ಲೇ ಇದ್ರು ಏನೇ ಮಾಡ್ತಿದ್ರಿ ಮಾಡ್ತಲೇ ಇರಲಿ, ನಾನು ಅವ್ರಿಗೆ ಟ್ರ್ಯಾಪ್ ಮಾಡಬೇಕು ಅಂದರೆ ಬೇಗ ನೀವು ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಕಳಿಸಿ. ಸದ್ಯಕ್ಕೆ ನಾವು ಕಾಲ್ ಮಾಡೋ ಬನ್ನಿ ಮುನಿಕೃಷ್ಣಗೆ. ಕಮಾನ್. ಹಲೋ, ಹೇಳಿ, ಯಾರು? ಇಲ್ಲಿ ನಾನು ರಘು ಮಾತಾಡ್ತಾ ಇರೋದು. ಎಲ್ಲಿಂದ ಬಂದ್ರೆ ಹೇಳ್ತೀನಿ ಅಣ್ಣ, ಇದರಲ್ಲಿ ಯೂಟ್ಯೂಬಲ್ಲಿ ಇದು ಟ್ಯಾಕ್ಸಿಕ್ದು ಟ್ರೈಲರ್ ರಿಲೀಸ್ ಮಾಡೋರು ನೋಡಿದ್ರಾ? ಇದು ಟ್ಯಾಕ್ಸಿಕ್ಸ್ ನೋಡಿದ್ರಾ? ಯೂಟ್ಯೂಬಲ್ಲಿ ನೋಡಿಲ್ಲ, ಇದರಲ್ಲಿ ಟಿವಿಯಲ್ಲಿ ನೋಡಿದೆ. ಎರಡರಲ್ಲೂ ಒಂದೇನೆ ಬರ್ತಾ ಇರೋದು. ಸ್ವಲ್ಪ ನೋಡಿದೆ. ಎಲ್ಲಿ ತನಕ? ಅದು ಲಾಸ್ಟ್ ಅವ್ರು ಎಂಟ್ರಿ ಕೊಡ್ತಾರೆ ಗೊತ್ತಾ, ಕಾರಿಂದ. ಕಾರು ಜನ ಎಲ್ಲ ಬಂದು ಶೂಟ್ಗಳು ಮಾಡ್ತಾರೆ ಗೊತ್ತಾ, ಜನರಲ್ಲಿ ಕಾಲೇಜ್ ಶೂಟ್ ಮಾಡಿ ಲಾಸ್ಟ್ ಅಲ್ಲಿ ಎಂಟ್ರಿ ಎಂಟ್ರಿ ಆಗ್ತಾರೆ ಗೊತ್ತಾ ಕಾರಿಂದ. ಅಲ್ಲಿ ನೋಡಿದೆ ಅಷ್ಟೇ ಅಣ್ಣ ಇರೋದು, ಅಷ್ಟೇ ಇರೋದು, ಮುಂದಕ್ಕೆ ಇನ್ನೇನು ಇಲ್ಲ. ಏನನ್ಸೋಣ? ಚೆನ್ನಾಗಿದೆ. ಅದು ಕಾರಲ್ಲಿ ಇನ್ನೊಂದು ಅದೇನೋ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಕಾರ್ ಸೀನ್ ಇದೆಯಲ್ಲ, ಕಾರ್ ಒಳಗಡೆ ಸೀನು ಮಿಕ್ಕಿದ್ದೆಲ್ಲ ಓಕೆನೆ. ಹಂಗಾರೆ ಏನ್ ಮಾಡ್ಬೇಕಾಗಿತ್ತು? ಯಾರು ಕಾರ್ ಒಳಗಡೆ ಇರೋದು ಯಾರು ಅಂತ ಅದು ಕನ್ಫರ್ಮ್ ಇಲ್ಲ ಅದರಲ್ಲಿ. ಫಿಕ್ಸಲ್ಲಿ ಇವ್ರು ಎಷ್ಟಿದ್ದಾರ ಅನ್ನೋದು ಕನ್ಫರ್ಮ್ ಇಲ್ಲ ಬೇರೆ ಅದರ್ಸ್ ಇದಾರ ಅಂತ ಕನ್ಫರ್ಮ್ ಇಲ್ಲ. ಕಾರ್ ಸೀನ್ ಇದೆಯಲ್ಲ ಅದು ಸ್ವಲ್ಪ ಇದ್ರ ತರ ಇದೆ. ನೋಡ್ಬಿಟ್ಟು ನನಗೆ ಒಂಥರ ಇದಾಯ್ತು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕಾರ್ ಸೀನ್ ಅಂದ್ರೆ ಅದು ಹೆಂಗಿತ್ತು ಕಾರ್ ಸೀನ್ ಅಂತ. ಅಲ್ಲ ಅಣ್ಣ, ಈಗ ನಾನು ಕೇಳೋದು ಇನ್ನೊಂಥರ ಯಾಕೆ ನೋಡಬಾರ್ದು ಅದನ್ನ ನೀವು ಒಂಥರ ಬೇರೆ ಥರ ನೋಡ್ತಿದ್ದೀರಿ. ನೋಡ್ದೆ, ಹೌದು. ಬಟ್ ನೀವು ಕಾರ್ ಒಳಗೆ ನಡೆಯೋದು ಯಾಕೆ ಯೋಚನೆ ಮಾಡ್ತಿದ್ರಿ? ಕಾರಿಂದ ಆಚೆ ಏನು ನಡೀತದೆ ಅದನ್ನು ನೀವು ನೋಡ್ಬೇಕು ಅಲ್ವಾ? ಹೆಂಗ್ ಕ್ರಿಯೇಟಿವ್ ತಲೆ ಓಡಿಸವ್ರೆ, ಹೆಂಗೆ ಎಲ್ಲಿಂದಲ್ಲಿ ಲಿಂಕ್ ಕೊಟ್ಟವ್ರೆ ಅಂತ. ನಾನು ಒಪ್ಕೊಂತೀನಿ. ಹೆಂಗಸರು ಒಪ್ಬೇಕಲ್ವಾ, ಲೇಡೀಸ್ ಒಪ್ಬೇಕಲ್ವಾ? ನಾನು ಒಪ್ಪೋದು ಸೆಕೆಂಡ್ರಿ, ಲೇಡೀಸ್ ಒಪ್ಬೇಕಲ್ಲ. ಮಹಿಳೆಯರಿಗೆ ಅದು ಒಂಥರ ಅಸಹ್ಯ. ಇನ್ನೊಂದು ಏನು ಗೊತ್ತಾ, ಕಾರ್ ವೈಬ್ರೇಷನ್ ಇದೆಯಲ್ಲ, ನೀವು ನೋಡಿದ್ದೀರಾ ಕಾರ್ ವೈಬ್ರೇಷನ್ ಹಸಿನಲ್ಲಿ ಕಾರ್ ವೈಬ್ರೇಷನ್ ಇದೆಯಲ್ಲ, ಅದು ಲೇಡೀಸ್ ಅವರು ಒಪ್ಪಲ್ಲ ಜಾಸ್ತಿ. ನಾನೇ ನಿಮ್ ತರ ಜೂಮ್ ಹಾಕೊಂಡು ನೋಡ್ಲಿಲ್ಲ, ಅಲ್ಲಿ ನೋಡ್ದೆ, ಅಲ್ಲಿ ಮರ್ತ್ಬಿಟ್ಟೆ. ನಾನು ಈಚೆ ಕಡೆ ಯೋಚನೆ ಮಾಡ್ತಾ ಇದ್ದೆ. ನಾನು ಟಿವಿದಾಗ ನೋಡಿದಕ್ಕೆ, ಟಿವಿದಾಗ ಈ ತರ ಇದೆ ಪಿಕ್ಚರ್ ಇದರಲ್ಲಿ ಸಿನಿಮಾದ ನಮ್ಮ ಟಿವಿ ನಲ್ಲಿ ತೋರಿಸ್ತಾ ಇದ್ರು ಸಂಜೆ ಒಂದು 3 ಗಂಟೆದಲ್ಲಿ. 3 ಗಂಟೆದಲ್ಲಿ ನೋಡಿದಾಗ ನನಗೆ ಆ ತರ ಕಾಣಿಸ್ತು. ಆ ತರ ಕಾಣಿಸ್ದಾಗ ಏನಂದ್ರೆ, ನಾವು ಕೆಲವು ಸೀನ್ಗಳಿದೆಯೋ ಅದ್ರೊಳಗಡೆ ಅದು ಒಂಥರ ಇತ್ತು ಅಂತ ನಾನು ಹೇಳ್ತಾ ಇರೋದು. ನನ್ನ ಅಭಿಪ್ರಾಯ ಹಂಗಿರೋದು. ಯಾಕಂದ್ರೆ ನಾನು ಒಪ್ಕೊಂತೀನಿ, ಇವಾಗ ಗನ್ಸಾಗಿ ನಾವು ಒಪ್ಕೋಬಹುದು. ಹಿಂಗ್ಸರ್ ನೋಡೋವ್ರಿಗೆ ಕಾರ್ ವೈಬ್ರೇಷನ್ ಅವೆಲ್ಲ ನೋಡೋವ್ರಿಗೆ ಒಂಥರ ಅಸಹ್ಯ ಪಡ್ತಾರೆ ಅನ್ನೋದು. ಬಟ್ ನಾನು ಹೇಳ್ತಿರೋದು ಏನಂತಂದ್ರೆ, ನೀವು ಕಾರ್ ಒಳಗೆ ನಡೆಯೋದು ಯೋಚನೆ ಮಾಡಬೇಡಿ, ಕಾರಿಂದ ಆಚೆ ಏನು ಕ್ರಿಯೇಟಿವ್ ತೋರ್ಸವ್ರೆ, ಏನ್ ತಲೆ ಓಡಿಸೋರೆ ಅದನ್ನು ಕ್ರಿಯೇಟಿವ್ ಫೈಟ್ ಸೀನು ಅದೆಲ್ಲ ಓಕೆ. ನಾನು ಅದನ್ನು ನೋಡಿದ್ದೀನಿ. ಫೈಟ್ ಸೀನ್ ಇದೆಯಲ್ಲ, ಫೈಟ್ ಸೀನ್ ಎಲ್ಲ ಓಕೆ. ಫೈಟ್ ಸೀನ್ ಅಲ್ಟಿಮೇಟ್ ಫೈಟ್ ಸೀನ್ ಅಂತ ಕೇಳ್ತಾ ಇಲ್ಲ, ಫೈಟ್ ಸೀನ್ ಸೂಪರ್ ಆಗಿದೆ. ಅದೇ ಕರೆಕ್ಟು. ಬಟ್ ಆ ಸೀನ್ ಯಾಕೆ ಮಡಗವ್ರೆ, ಎಲ್ಲಿ ಒತ್ತಿದ್ರೆ ಎಲ್ಲಿ ಬ್ಲಾಸ್ಟ್ ಆಯ್ತದೆ ಅದನ್ನ ನೀವು ನೋಡಿದ್ರಾ? ಅದೇ ಅಷ್ಟೇ. ನಂಗೆ ಟಿವಿದಾಗ ಸ್ವಲ್ಪ ತೋರಿಸ್ರು, ಯೂಟ್ಯೂಬ್ ನೋಡಿದ್ರೆ ಯೂಟ್ಯೂಬ್ ನೋಡಿದ್ರೆ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಒಂದ್ಸಲಿ ನೋಡಿ ನೀವೇ 3 ಸಲ ನೋಡ್ತೀರಾ ಆಮೇಲೆ.
ಪಕ್ಕ ಅದು. ಯಾಕಂದರೆ ನಾನು ಹಂಗೆ ಮಾಡಿರೋದು. ಬಟ್ ನಾನು ಹೇಳೋದು ಒಂದೇ, ಕಾರ್ ಒಳಗೆ ಏನು ವಿಚಾರ ನಡೀತೈತೆ ಅಂತ ಓಡಿಸೋ ತಲೆನ ಕಾರ್ ಆಚೆಗೂ ಏನು ನಡೀತು ಅನ್ನೋದನ್ನು ಸ್ವಲ್ಪ ಓಡಿಸಿದ್ರೆ ಅಲ್ಲಿಗೆ ಮ್ಯಾಚ್ ಆಯ್ತದೆ. ಕೆಲವು ಕಮೆಂಟ್ಗಳು ಇರ್ತಾವಲ್ವಾ ಇವಾಗ, ಕೆಲವು ಕಮೆಂಟ್ಗಳು ನೋಡಿರ್ತೀರ, ಕಮೆಂಟ್ಗಳು ಹೆಂಗಿರುತ್ತೆ ಅಂತ. ಕಾಮ ಅನ್ನೋದು ಕಾಮನೋಣ ಇವಾಗ ಆಯ್ತಾ. ಯೂಟ್ಯೂಬ್ ನೋಡ್ಬಿಟ್ಟು ಕಾಲ್ ಮಾಡ್ಲ ಅಣ್ಣ, ದಯವಿಟ್ಟು ಬೇಡ ಅಣ್ಣ. ಆಮೇಲೆ ನೀವು ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಹೊಡೆದ್ರೆ ನಾನು ಕೇಳೋಷ್ಟು ಪುರ್ಸೊತ್ತಿಲ್ಲ. ಬಟ್ ಏನು ಅಂತಂದರೆ ಸಿನಿಮಾ ಥರ ನೋಡಿ ಅಷ್ಟೇ. ಬಟ್ ನಿಮಗೆ ನಿಮ್ಮದು ಪರ್ಸ್ನಲ್ ಇದೆಲ್ಲ ನೆನಪುಗಳೆಲ್ಲ ಬರ್ಬೋದೇನೋ. ಏನಾಗುತ್ತೆ ಗೊತ್ತಾ, ಹಾಂ, ಹೆಣ್ಮಕ್ಳಿಗೆ ಅದು ಕೂಡ ಕಾಣಿಸುತ್ತೆ ಅನ್ನೋದು ಅಷ್ಟೇ. ನನ್ನ ಪರ್ಸನಲ್ ಅಲ್ಲ ಇದು, ನಾನು ಒಬ್ಬನ ಕಮೆಂಟ್ ಅಲ್ಲ ಇದು. ಮತ್ತೆ ಕೆಲವು ಹೆಣ್ಮಕ್ಳು ನೋಡ್ದಾಗ ಈ ಸೀನ್ ಎಲ್ಲ ಸ್ವಲ್ಪ ಇದಾಗುತ್ತೆ ಅಂತ ಅಷ್ಟೇ ಹೇಳ್ತಾರೆ. ಈ ಹೆಣ್ಮಕ್ಳು ಸಂಘಟನೆ ಇರೋರು ಈ ಎಲ್ಲಾನು ಅಬ್ಸರ್ವ್ ಮಾಡ್ತಾರಲ್ವಾ. ನಾನು ನನ್ನ ಕಮೆಂಟ್ ಇರಲ್ಲ, ಹೆಣ್ಮಕ್ಳದ್ದು ಕಮೆಂಟ್ಗಳು ಇರುತ್ತಲ್ವಾ, ಅದನ್ನ ನೋಡ್ಬೇಕಲ್ವ ನಾವು. ಆದ್ರೆ ಏನಾಗುತ್ತೆ ಗೊತ್ತಾ, ಹೆಣ್ಮಕ್ಳದ್ದು ಕಮೆಂಟ್ಗಳು ಬೇರೆ ತರ ಬರುತ್ತೆ ಅಂತ ಅಷ್ಟೇ, ಬೇರೆ ನಾನೇ ಹೇಳಿಲ್ಲ. ಆ ಸೀನ್ ಅಷ್ಟೇ ಅಷ್ಟಕ್ಕಿರೋದಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಪೂರ್ತಿ ಸ್ಟೋರಿ ಬಂದಾಗ ನನಗೆ ಅದು ಬೇರೆ ತರ ಬರುತ್ತೆ. ಸೀನ್ ಅಷ್ಟು ಬಂದಾಗ ಮಾತ್ರ ನಾನು ಅದ್ರ ಕಮೆಂಟ್ ಮಾತ್ರ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನೇ ನಾನು ಹೇಳೋದು ಅಷ್ಟೇನೆ. ಏನಂತಂದರೆ ಕಾರೊಳಗೆ ಏನು ನಡೀತೈತೆ ಅಂತ ತಿಳ್ಕೊಳ್ಳೋ ಕುತೂಹಲ, ಹೊರಗಡೆನೂ ಏನು ಮಾಡವ್ರೆ ಅದಕ್ಕೆ ಲಿಂಕ್ ಆಗಿ ಅಂತ ಏನು ಅಂತ ನೋಡಿದ್ರೆ ಅರ್ಥ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಕೊಟ್ಟವ್ರೆ ಅಂತ. ಫೈಟ್ ಸೀನ್ ಎಲ್ಲ ಸಖತ್ತಾಗಿದೆ. ಫೈಟ್ ಸೀನ್ ಅಲ್ಲಿ ನೋಡಿದೆ ನಾನು. ಕಾಲ್ ಸುತ್ತುದ್ರೇನೆ ವಿಲನ್ಗಳೆಲ್ಲ ಸಾಯ್ತಾರಲ್ವಾ, ವಿಲನ್ಗಳು ಅದನ್ನೆಲ್ಲ ಶೂಟ್ ಮಾಡ್ತಾರ, ಅದೆಲ್ಲ ಸೂಪರ್ ಆಗಿದೆ. ಅದು ನಾನು ನೋಡಿದೆ. ಬಟ್ ನೀವು ಹೇಳ್ತಿರೋದು ಏನಂದ್ರೆ ಕಾರ್ ಒಳಗೆ ನಡೆಯೋ ಫೈಟು ಸ್ವಲ್ಪ ನಿಮ್ಗೆ ಇಷ್ಟ ಆಗಿಲ್ಲ. ಬೇರೆ ಏನಿಲ್ಲ. ನಿಮ್ಮ ಜೊತೆ ಈ ಅಭಿಪ್ರಾಯ ಕೇಳ್ತಿರೋರು ಯಾರು ಅನ್ಕೊಂಡಿದ್ದೀರಿ? ಅದೇ ಅರ್ಥ ಆಗಿಲ್ಲ, ಅದನ್ನೇ ಕೇಳಿದೆ ಯಾರು ಅಂತ. ಯೂಟ್ಯೂಬಲ್ಲೇ ನನ್ನನ್ನು ನೋಡ್ಬೇಕು ನೀವು. ಯೂಟ್ಯೂಬಲ್ಲೇ ನೋಡ್ಬೇಕಾ? ಹೌದಾ, ಏನ್ ನೋಡ್ಬೇಕು ಯೂಟ್ಯೂಬಲ್ಲೇ? RJ ಸುನಿಲ್ ಅಂತ ಕೊಟ್ರೆ ಬರ್ತೀನಿ. RJ ಸುನಿಲ್? ಹೌದು. ನಿಮಗೆ ಕಾಗೆ ಆರ್ಸಿ ಅಂತ ಅಂದ್ಬಿಟ್ಟು ನಿಮ್ಮ ನಂದನ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಮುನಿಕೃಷ್ಣ ಅವ್ರಿಗೆ ಒಂದು ಸ್ವಲ್ಪ ಬಕ್ರಾ ಮಾಡಿ ಅಂತ ಅಂದ್ಬಿಟ್ಟು. ಬಕ್ರಾ ಮಾಡಿ ಅಂತನಾ? ಸರಿ ಸರಿ, ಓಕೆ ಮುನಿಕೃಷ್ಣ ಅವರು, ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಮಾತಾಡೋದಕ್ಕೆ. ಥ್ಯಾಂಕ್ ಯು. ವೆಲ್, ಸಕ್ಕತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಅಪ್ ಕೊಡ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗನಗ್ತಾ ಹ್ಯಾಪಿಯಿಂದ ಇರಿ. ನಿಮಗೂ ಕೂಡ ಈ ಟಾಕ್ಸಿಕ್ ಟ್ರೇಲರ್ ನೋಡಿ ಏನನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಅಪ್ ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಮಾಡಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. RJ Sunil, Prank Calls.